ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫಿಟ್ ನಡಿಗ ರಘು ಮಾತಾಡ್ತಿರೋದು. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಪ್ರೀ ವರ್ಕೌಟ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಅದ್ಯಾವುದು ಅಂತಂದರೆ ಲೆಬ್ರಾಡಾ ಅವರ ಸೂಪರ್ ಚಾರ್ಜ್ ಕಾನ್ಸಂಟ್ರೇಟ್. ಆ್ಯಕ್ಚುಲಾಗಿ ಈ ಪರ್ಟಿಕ್ಯುಲರ್ ಪ್ರೀ ವರ್ಕೌಟ್ನ ನಾನು ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದು ನಿಜವಾಗ್ಲೂ ವರ್ತ್ ಇದೆಯಾ ಇಲ್ವಾ, ಮತ್ತು ಇದರ ಇಂಗ್ರೀಡಿಯೆಂಟ್ ಪ್ರೊಫೈಲಲ್ಲಿ ಆ್ಯಕ್ಚುಲಾಗಿ ಕಾಸ್ಟ್ಗೆ ಪ್ರಾಪರಾಗಿ ಏನಾದರೂ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅನ್ಬಯಾಸ್ಡ್ ರಿವ್ಯೂ. ಸೊ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಮೊದಲನೇದಾಗಿ ಒಂದು ಪ್ರಾಡಕ್ಟ್ ರಿವ್ಯೂ ಬಂತು ಅಂತಂದರೆ ಎಲ್ಲರೂ ಅನ್ಕೊಂತಾರೆ ಪೇಯ್ಡ್ ಅಂತಂದ್ಬಿಟ್ಟು. ಬಟ್ ಆ್ಯಕ್ಚುಲಾಗಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾನೇನೇನು ಆ್ಯಕ್ಚುಲಿ ಆರ್ಡರ್ ಮಾಡಿಲ್ಲ ಅಂತ ಆರ್ಡರ್ ಅಂತ ಅಂತೀನಿ. ಟ್ರಿಮ್ ಲೈಫ್ ಸ್ಟೋರ್ಗೆ ಹೋಗಿ ತೊಗೊಂಡು ಬಂದು ಅದಾದ ನಂತರ ಚೆನ್ನಾಗಿದೆ ಅಂತ ಅನಿಸಿದ ಕಾರಣಕ್ಕೋಸ್ಕರ ಅಷ್ಟೇನೇ ಮಾಡ್ತಿದ್ದೀನಿ. ಇದು ನನಗೆ ಚೆನ್ನಾಗಿ ಅನಿಸ್ತು, ಮೇ ಬಿ ನಿಮ್ಗೆ ಅನಿಸ್ತಾ ಇರಬಹುದು. ಬಟ್ ಇವತ್ತು ನಾನು ನನ್ನ ಜಸ್ಟಿಫಿಕೇಷನ್ಸ್ ಎಲ್ಲ ಕೊಡ್ತೀನಿ. ಆಮೇಲೆ ಕಂಪ್ಲೀಟ್ ಅನ್ಬಯಾಸ್ಡ್ ರಿವ್ಯೂ ಕೂಡ ನಾನು ಕೊಡ್ತೀನಿ. ಸೊ ಈ ಪ್ರಾಡಕ್ಟ್ ವರ್ತ್ ಇದೆಯಾ ಇಲ್ಲ ಅಂತಂದ್ರೆ, ಬಟ್ ದಿಸ್ ಇಸ್ ನಾಟ್ ಅ ಪೇಯ್ಡ್ ವಿಡಿಯೋ. ಸೊ ಬೇಸಿಕಲಿ ನಾವು ಯಾವುದೇ ರೀತಿಯಾದ ಪ್ರೀ ವರ್ಕೌಟ್ ಚೆನ್ನಾಗಿದೆಯಾ ಇಲ್ವಾ ಅಂತಂದ್ರೆ ಡಿಸೈಡ್ ಮಾಡಬೇಕು ಅಂತಂದರೆ ಮೂರು ಪ್ಯಾರಾಮೀಟರ್ಸ್ ಒಳಗಡೆ ಅದನ್ನು ನಾವು ಅನಲೈಸ್ ಮಾಡ್ಕೊಳ್ತಾ ಬಂದರೆ ಗೊತ್ತಾಗ್ಬಿಡುತ್ತೆ. ಅದು ಯಾವುದದು ಅಂತಂದರೆ, ಒಂದು ಬಂದ್ಬಿಟ್ಟು ಕಾಸ್ಟ್ ಎಷ್ಟಿದೆ ಆ್ಯಕ್ಚುಲಾಗಿ ಬರ್ತೀರಾ ಅಂತ ಪ್ರೊಫೈಲ್ಗೆ ಚೆನ್ನಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ತಿಳ್ಕೊಬೇಕು. ಅದಾದಮೇಲೆ ಎರಡನೇದೇನು ಅಂತಂದರೆ ಅದರಿಂದ ಇಂಗ್ರೀಡಿಯೆಂಟ್ ಪ್ರೊಫೈಲ್ ಏನು ಆ್ಯಡ್ ಮಾಡಿದ್ದಾರೆ ಅದು ಆ ಪರ್ಟಿಕ್ಯುಲರ್ ಕಾಸ್ಟ್ ರೇಂಜಿಗೆ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ಮೂರನೇದೇನು ಅಂತಂದರೆ ಆಫ್ಟರ್ ಎಫೆಕ್ಟ್ಸ್ ಎಲ್ಲನೂ ಏನಾದ್ರು ಇದೆಯಾ ಇಲ್ಲ ಅಂದರೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಜಾಸ್ತಿ ಆಗ್ತಿದೆಯಾ ನಿಮಗೆ ಅಂತಂದ್ಬಿಟ್ಟು ತಿಳ್ಕೊಬೇಕು. ಸೊ ಇವತ್ತು ನಾನು ಆ ಮೂರು ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ ಲೈಕ್ 1 ವೀಕಿಂದ ಯೂಸ್ ಮಾಡ್ತಿರೋ ಕಾರಣದಿಂದ ನನಗೆ ಹೇಗೆ ಅನ್ನಿಸ್ತಿದೆ ಅಂತಂದ್ಬಿಟ್ಟು ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮೊದಲನೇದು ಕಾಸ್ಟ್ ಎಷ್ಟು ಅಂತಂದರೆ ಇದ್ರದ್ದು 1800 to 2000 rupees ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಗೊತ್ತಿರೋ ಸೆಲ್ಲರ್ ಯಾರು ಇದ್ರು ಅಂತಂದರೆ ನೀವು ಅದ್ರ ಮೇಲೆ ಡಿಸ್ಕೌಂಟ್ ಕೂಡ ತೊಗೊಬೋದು. ಆನ್ಲೈನ್ ಆರ್ಡರ್ ಮಾಡಿದ್ರೆ ಅರೌಂಡ್ 1800 ಹತ್ರ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಇದೆ. ಬಟ್ 1800 rupees ನಿಜವಾಗ್ಲೂ ವರ್ತ್ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಹೇಗೆ ಅರ್ಥ ಮಾಡ್ಕೊಳ್ಳೋದು ಗುರು ಅಂತಂದರೆ, ನೀವೇ ಜಸ್ಟ್ ಅನಲೈಸ್ ಮಾಡಿ. ಎಷ್ಟೊಂದು ಪ್ರೀ ವರ್ಕೌಟ್ಸ್ ಆ್ಯಕ್ಚುಲಾಗಿ ಏನಾಗ್ತಿದೆ ಅಂತಂದರೆ ಅವರ ಇಂಗ್ರೀಡಿಯೆಂಟ್ ಪ್ರೊಫೈಲ್ ಸೇಮ್ ಇಟ್ಟಿದ್ರು ಕೂಡ ಅವ್ರ ಕಾಸ್ಟ್ ಮಾತ್ರ ಜಾಸ್ತಿ ಮಾಡ್ಕೊಳ್ತಾ ಬರ್ತೀರ. ಫಾರ್ ಎಕ್ಸಾಂಪಲ್, ಒಂದು 6 to 8 months ಬ್ಯಾಕ್ ನೀವೇನಾದರೂ ಸೆಲ್ಯುಕಾರ್ C4 ಇಲ್ಲ ಅಂತಂದರೆ ಮಸಲ್ ಬ್ಲೇಸ್ನ ಯಾವುದೇ ರೀತಿಯಾದ ಪ್ರೀ ವರ್ಕೌಟ್ಸ್ ತೊಗೊಬೇಕು ಅಂತ ಅನ್ಕೊಂತಿದ್ದೀರಾ ಅಂತಂದರೆ ಸೆಲ್ಯುಕಾರ್ C4 2500 ಇಲ್ಲ 2600 ಹತ್ರ ಸಿಕ್ತಿತ್ತು. ಬಟ್ ಇವಾಗ 3800 ಹತ್ರ ಸಿಗ್ತಿದೆ. ಸೊ ಆಲ್ಮೋಸ್ಟ್ ಅಷ್ಟು ಪ್ರೈಸ್ ಜಂಪ್ ಆಗೋಗಿದೆ ಇನ್ ಅ ಸ್ಪ್ಯಾನ್ ಆಫ್ 6 to 8 months ಅಲ್ಲಿ. ಅದೇ ರೀತಿ ನೀವು ಮಸಲ್ ಬ್ಲೇಸ್ ಕೂಡ ತೊಗೊಂಡ್ರು ಆಲ್ಮೋಸ್ಟ್ ಲೈಕ್ 600 ಪ್ರೈಸ್ ಗ್ಯಾಪ್ ಆಗೋಗಿದೆ. ಸೊ ನೀವು ಯಾವುದೇ ಒಂದು ಬೇಸಿಕ್ ಬಿಗಿನರ್ ಮತ್ತು ಇಂಟರ್ಮೀಡಿಯೇಟ್ ಲೆವೆಲ್ ಪ್ರೀ ವರ್ಕೌಟ್ ತೊಗೊತಿದ್ದೀರಾ ಅಂತಂದರೆ ನಿಮಗೆ ಮಿನಿಮಮ್ ಅಂತ ಅಂದ್ರೂ 2000 rupees ಹತ್ರ ಬರ್ತಿದೆ ವಿತ್ ಡೀಸೆಂಟ್ ಪ್ರೊಫೈಲ್. 1800 rupeesಗೆ ನಿಮಗೆ ಒಂದು ತಿಂಗಳಿಗೆ ಆ್ಯಕ್ಚುಲಿ 35 ಸರ್ವಿಂಗ್ಸ್ ಇದೆ. ನೀವು ಆ ಕಡೆ ಈ ಕಡೆ ಅಂತ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಆಯಿತು ಅಂತಂದ್ರೂ ಕೂಡ 1 month ಕಂಪ್ಲೀಟ್ ಆಗಿ 31 days ಇಲ್ಲ 30 days ಯೂಸ್ ಮಾಡ್ಬೋದು ನೀವು ಈಸಿಯಾಗಿ. ಏನೇನೋ ವರ್ತ್ ಇದೆ 1800 rupeesಗೆ. ಎರಡನೇ ಪ್ಯಾರಾಮೀಟರ್ ನಾನು ಹೇಳ್ದಂಗೆ ಆ್ಯಕ್ಚುಲಾಗಿ ಇಂಗ್ರೀಡಿಯೆಂಟ್ ಚೆನ್ನಾಗಿದೆಯಾ ಇದೊಳಗಡೆ ಅಂತ ಅಂದ್ಬಿಟ್ಟು. ನಾವು ಯಾವುದೇ ರೀತಿಯಾದ ಇಂಗ್ರೀಡಿಯೆಂಟ್ ಪ್ರೊಫೈಲ್ಸ್ ಅನ್ನು ಚೆಕ್ ಮಾಡ್ತಿದ್ದೀರಿ ಅಂತಂದರೆ 3 ಮೇಜರ್ ಕಂಪೋನೆಂಟ್ಸ್ ಆಗಿ ಡಿವೈಡ್ ಮಾಡಿ ಅರ್ಥ ಮಾಡ್ಕೊಬೋದು. ಒಂದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ನಿಮ್ಮ ವರ್ಕೌಟ್ ಡ್ಯೂರೇಷನ್ ಒಳಗಡೆ ಎನರ್ಜಿ ಚೆನ್ನಾಗಿ ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಸೊ ಎರಡನೇದು ಬಂದ್ಬಿಟ್ಟು ಆ್ಯಕ್ಚುಲಿ ನಿಮ್ಮ ಬಾಡಿ ಒಳಗಡೆ ಫೋಕಸ್ ಏನಾದರೂ ಇನ್ಕ್ರೀಸ್ ಆಗ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು. ಮೂರನೇದು ಬಂದು ನಿಮ್ಮ ಬಾಡಿ ಒಳಗಡೆ ಪಂಪ್ ಏನು ಬರುತ್ತಲ್ಲ ಯೂಶಲಿ ಫುಲ್ ನರ್ವ್ಸ್ ಎಲ್ಲ ಕಾಣಿಸೋದು ಅಂತ ಅಂದ್ಬಿಟ್ಟು. ಸೊ ಅದು ಆ್ಯಕ್ಚುಲಾಗಿ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅನಲೈಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ನಿಮ್ಗೆ ಯಾವ್ದು ಬೇಕು, ಆಮೇಲೆ ಯಾವ್ದು ಆ್ಯಕ್ಚುಲಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದರೊಳಗಡೆ ಫೋಕಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಫಿನ್ ಆ್ಯನೈಡ್ರಸ್ ಇದೆ, ಅದಾದಮೇಲೆ ಆ್ಯಕ್ಚುಲಾಗಿ ಟೈರೋಸಿನ್ ಇದೆ, ಆಮೇಲೆ ಥಿಯನಿನ್ ಕೂಡ ಇದೆ. ಸೊ ಬೇಸಿಕಲಿ ಇದೆಲ್ಲ ಏನು ಮಾಡ್ತಾರೆ, ನಿಮ್ಮ ಬಾಡಿ ಒಳಗಡೆ ಒಂದು ಸ್ವಲ್ಪ ಮೈಂಡ್ ಜೊತೆ ಒಂದು ಸ್ವಲ್ಪ ನ್ಯೂರಲ್ ಟ್ರಾನ್ಸ್ಮಿಷನ್ ಎಲ್ಲ ನೋಡಿ ಚೆನ್ನಾಗಿ ಮಾಡಿ ಆ್ಯಕ್ಚುಲಾಗಿ ಇದು ಗಾಬಾ ಸಿಗ್ನಲ್ಸ್ ಎಲ್ಲ ಗಾಬಾ ಲೆವೆಲ್ಸ್ ಎಲ್ಲ ನೋಡಿ ಇನ್ಕ್ರೀಸ್ ಮಾಡೋದ್ರಿಂದ ಆ್ಯಕ್ಚುಲಿ ಸೊ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ನ್ಯೂರಲ್ ಟ್ರಾನ್ಸ್ಮಿಷನ್ ಚೆನ್ನಾಗುತ್ತೆ. ಆಮೇಲೆ ಫೋಕಸ್ ಆಕ್ಟಿವ್ ಆಗೋದಕ್ಕೆ ಕೂಡ ಎನ್ಹ್ಯಾನ್ಸ್ ಮಾಡ್ತಿರುತ್ತೆ ನಮ್ಮ ಬೇಸಿಕ್ಲಿ ವರ್ಕೌಟ್ ಒಳಗಡೆ. ಸೊ ಫೋಕಸ್ ಕಂಪೇರ್ ಮಾಡಿದ್ರೆ ಫಾರ್ ದ ಪ್ರೈಸ್ ರೇಂಜ್ ದಿಸ್ ಇಸ್ ಗುಡ್. ಸೊ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಲ್ಲ ನಾನು. ಔಟ್ ಆಫ್ 5 stars ಐ ಕ್ಯಾನ್ ಗಿವ್ 3. ಅದಾದ ನಂತರ ಪಂಪ್ ಮೇಟ್ರಿಕ್ಸ್ ಒಳಗಡೆ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಆ್ಯಕ್ಚುಲಾಗಿ ನರ್ವ್ಸ್ ಎಲ್ಲ ಕಾಣಿಸುತ್ತೆ ಗುರು ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ನರ ಎಲ್ಲ ಬಂದ್ಬಿಟ್ಟಿದೆ ಗೂಗಲ್ ಮ್ಯಾಪ್ಸ್ ಅಂತಂದ್ಬಿಟ್ಟೆಲ್ಲ ಹೇಳ್ತಾರೆ. ಬಟ್ ಇದ್ರೊಳಗಡೆ ಆ ರೀತಿ ಆಗುತ್ತೆ ಅಂತಂದ್ರೆ ಇಲ್ಲ. ಅದಾದ್ಮೇಲೆ ಎನರ್ಜಿ ಫೋಕಸ್ಗೆ ಏನಾದ್ರು ನಾವು ನೋಡ್ತಿದ್ದೀರಿ ಅಂತಂದ್ರೆ ಆ್ಯಕ್ಚುಲಿ ನಯಾಸಿನ್ ಬಿಟ್ಟು ಕೂಡ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಕಂಪ್ಲೀಟ್ ಆಗಿ ಆ್ಯಡ್ ಮಾಡ್ತಾರೆ ಎಷ್ಟೊಂದು ಹೈಯರ್ ಲೆವೆಲ್ ಪ್ರೀ ವರ್ಕೌಟ್ಸ್ ಒಳಗಡೆ. ಸೊ ಅದೇ ಹೇಳಿದ್ದು ಒಂದಷ್ಟು ಕಾಂಪೌಂಡ್ಸ್ ಮಿಸ್ಸಿಂಗ್ ಇದೆ, ಬಟ್ ಇದರೊಳಗಡೆ ಜಸ್ಟ್ ನಯಾಸಿನ್ ಮಾತ್ರ ಆ್ಯಡ್ ಮಾಡಿದ್ದಾರೆ. ಸೊ ನಯಾಸಿನ್ ವಿತ್ ದ ಹೆಲ್ಪ್ ಆಫ್ ನಮ್ಮ ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಕೆಫಿನ್ ಏನಿದೆ ಅಲ್ಲ, ಇದೆಲ್ಲದ್ರ ಜೊತೆ ಅದರ ಸೆಲ್ನ ಆ್ಯಕ್ಚುಲ್ ಆಗಿ ಒಂದು ಸ್ವಲ್ಪ ಹೆಲ್ದಿ ಲೆವೆಲ್ ಮೇಂಟೈನ್ ಮಾಡೋದಲ್ಲದೆ ಫ್ಯಾಟ್ ಆಕ್ಸಿಡೇಷನ್ ಆಗಿರ್ಬೋದು, ಇಲ್ಲ ಅಂದರೆ ಆ್ಯಕ್ಚುಲಿ ನಮ್ಮ ಬಾಡಿ ಒಳಗಡೆ ಗ್ಲೂಕೋಸ್ನ ಬರ್ನ್ ಡೌನ್ ಮಾಡಿ ಎನರ್ಜಿ ಪ್ರೊಡಕ್ಷನ್ ಏನು ಮಾಡಬೇಕಲ್ಲ ಅದೆಲ್ಲನೂ ಚೆನ್ನಾಗಿ ಮಾಡ್ತಿರುತ್ತೆ. ಸೊ ಡೀಸೆಂಟ್ ಅಮೌಂಟ್ ಆಫ್ ನಯಾಸಿನ್ ಇದೆ ಇದರೊಳಗಡೆ. ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ ಕೂಡ ಇಲ್ಲ. ಏನಕ್ಕೆ ಒಂದು ಸರ್ವಿಂಗ್ ತೊಗೊಂಡ್ರೆ ಯೂಶಲ್ ಆಗಿ ಒಂದಷ್ಟು ಜನಕ್ಕೆ ರೆಡ್ ಆಗಿಬಿಡುತ್ತೆ ಸ್ಕಿನ್ ಅನ್ನೋ, ಆ ರೀತಿ ಯಾವುದೂ ಆಗೋದಿಲ್ಲ. ಸೊ ಇನ್ ಕೇಸ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಬೇಕಂದ್ರೆ ಹಾಫ್ ಸರ್ವಿಂಗ್ ಸ್ಟಾರ್ಟ್ ಮಾಡ್ಬೋದು. ದೆನ್ ಥಿಂಕ್ ಏನಾದ್ರು ಫೋಕಸ್ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತಂದ್ರೆ ದೆನ್ ಗೋ ಫಾರ್ 1 ಸರ್ವಿಂಗ್. ಮೂರನೇ ಪ್ಯಾರಾಮೀಟರ್ ಏನು ಕನ್ಸಿಡರ್ ಮಾಡ್ಕೊಬೇಕು ಅಂತಂದ್ರೆ ಯಾವುದೇ ರೀತಿಯಾದ ಪ್ರೀ ವರ್ಕೌಟ್ ಇಂದ ಆಫ್ಟರ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಎಷ್ಟೊಂದು ಜನಕ್ಕೆ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ಕೋಲ್ಡ್ ಚಿಲ್ಸ್ ಎಲ್ಲ ಬರುತ್ತೆ, ತುಂಬ ಬಾಡಿ ತಣ್ಣಗಾಗುತ್ತೆ. ಎಷ್ಟೇ ವರ್ಕೌಟ್ ಮಾಡ್ತಿರೋ ಸ್ವೆಟ್ ಆಗ್ತಿರುತ್ತೆ, ಬಟ್ ಬಾಡಿ ಸ್ಕಿನ್ ಎಲ್ಲ ತುಂಬಾನೇ ಕೋಲ್ಡ್ ಆಗ್ತಾ ಹೋಗ್ತಿರುತ್ತೆ. ಅದು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗೋದು. ಆದ್ಮೇಲೆ ವರ್ಕೌಟ್ ಮಾಡೋದ ನಂತರ 30-40 minutes ಆದಮೇಲೆ ಕಂಪ್ಲೀಟ್ ಆಗಿ ಎನರ್ಜಿ ಡಿಪ್ ಆಗೋದು, ಒಂಥರ ಆ್ಯಕ್ಚುಲಿ ಎನರ್ಜಿ ಲಾಸ್ ಆಗೋದು,
ಗ್ಲೂಕೋಸ್ ಲೆವೆಲ್ ಎಲ್ಲ ಡ್ರಾಪ್ ಆಗೋದು, ಆಮೇಲೆ ತುಂಬ ಸುಸ್ತಾಗೋದು, ಡಿಸಿನೆಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾದ ಎಫೆಕ್ಟ್ ಎಲ್ಲನೂ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕೂಡ ನೀವು ನೋಡ್ಕೊಬೋದು. ಆಮೇಲೆ ಒಂದು ಜನಕ್ಕೆ ಈ ನಯಾಸಿನ್ ಎಲ್ಲ ಜಾಸ್ತಿ ಡೋಸಲ್ಲಿ ಇತ್ತು ಅಂತಂದರೆ ಸ್ಕಿನ್ ರ್ಯಾಶಸ್ ಆಗಿರ್ಬೋದು, ಇಶ್ಯೂಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಆ ರೀತಿ ಏನಾದರೂ ಆಗುತ್ತಾ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಅಂತಂದರೆ ನೋ. ಸೊ ಸಿಂಪಲ್ ಆಗಿ ನೋ ಆ್ಯಂಡ್ ಪೀರಿಯಡ್. ಓಕೆ, ಸೊ ಏನಕ್ಕೆ ಡೋಸಸ್ ತುಂಬಾ ಕಮ್ಮಿ ಇರೋ ಕಾರಣದಿಂದ ಸೊ ಎನಿ ಒನ್ ಕ್ಯಾನ್ ಹ್ಯಾವ್ ದಿಸ್. ಒನ್ ಸ್ಕೂಪ್ ಒಳಗಡೆ ನೀವು ತೊಗೊಂಡ್ರೆ ಆ್ಯಂಡ್ ಐ ಫೀಲ್ ಲೈಕ್ ನಯಾಸಿನ್ ಲೆವೆಲ್ ಕೂಡ ಕಮ್ಮಿನೇ ಇದೆ. ಬಟ್ ಐ ಫೀಲ್ ಲೈಕ್ ಒನ್ ಸ್ಕೂಪ್ಗೆ ಒಂದು ಸರ್ವಿಂಗ್ ಪ್ರಕಾರ ಕೊಟ್ಟಿರೋ ಪ್ರಕಾರ ಡೋಸೇಜ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಐ ಫೀಲ್ ಲೈಕ್ ಆಫ್ಟರ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಎನರ್ಜಿ ಲೆವೆಲ್ ಡ್ರಾಪ್ ಆಗೋದು ಕೂಡ ಇಲ್ಲ. ಸೊ ಆಲ್ಮೋಸ್ಟ್ ಲೈಕ್ 1.5 hourವರೆಗೂ ವರ್ಕೌಟ್ ಮಾಡೋದ ನಂತರ ಕೂಡ ನಾನು ಮನೆಗೆ ಬಂದು ಅದಾದ ನಂತರ 3 to 4 hours ಆಫೀಸ್ ಕೆಲಸ ಕೂಡ ಮಾಡ್ತಿದ್ದೆ. ಸೊ ದ ಎನರ್ಜಿ ಈಸ್ ಪ್ರಿಟಿ ಗುಡ್. ವರ್ಕೌಟ್ ಆದ ನಂತರ ಯು ಡೋಂಟ್ ಫೀಲ್ ಲೈಕ್ ಓಕೆ ಫುಲ್ ಸ್ಲಗಿಶ್ ಆಗಿ ಆ್ಯಕ್ಚುಲಾಗಿ ಹೋಗಿ ಮಲ್ಕೊಂಡ್ರೆ ಸಾಕು ಗುರು ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಕೂಡ ಅನ್ಸಲ್ಲ. ಯು ಫೀಲ್ ದಟ್ ಕೆಫೀನ್ ಲೆವೆಲ್ ಹಂಗೆ ಕಂಟಿನ್ಯೂಸ್ ಆಗಿ ಹೋಗ್ತಿರೋ ಥರ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪ್ರೀ ವರ್ಕೌಟ್ ಫಾರ್ ದ ಪ್ರೈಸ್ ರೇಂಜ್ ಇಸ್ ಪ್ರಿಟಿ ಗುಡ್. ಸೊ ಹೋಪ್ಫುಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಶೇರ್ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗ್ಬಿಡಿ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ ಬೇಕಾಗಿತ್ತು ಅಂತಂದರೆ ಐ ಜಸ್ಟ್ ವಾಂಟ್ ಯು ಟು ಕಮೆಂಟ್ ಡೌನ್ ಬಿಲೋ. ಸೊ ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಆ್ಯಕ್ಚುಲ್ ಆಗಿ ರಿವ್ಯೂ ಮಾಡಬೇಕು ಅಂತಂದ್ಬಿಟ್ಟು, ಆ್ಯಂಡ್ ಯು ಕ್ಯಾನ್ ಸೆಂಡ್ ದ ಪ್ರಾಡಕ್ಟ್ ಆಸ್ ವೆಲ್ ಇಫ್ ಯು ವಾಂಟ್. ಸೊ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಇಸ್ ಫಿಟ್ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ. ಆಯ್ತಾ ರೆಕಾರ್ಡು? ಓಕೆ, ಸೊ ಐ ಫೀಲ್ ಲೈಕ್ ಹೋಣ ವರ್ಕೌಟ್ ಮಾಡೋಕ್ಕೆ. 8 ಗಂಟೆ ಆಯ್ತಲ್ಲ. ಲೆಟ್ಸ್ ಡೂ ದ್ಯಾಟ್. ಲೆಟ್ಸ್ ಟೇಕ್ ದ ಪ್ರೀ ವರ್ಕೌಟ್ ಆ್ಯಂಡ್ ಗೋ.